ಏನು ಮಾಡಿದಾಳೆ ತಾಯಿ ನಿನಗೆ? ಹಾಂ, ಏನು ಮಾಡಿದಾಳೆ ಶಾಂಭವಿ ದೇವಿ? ಒಂದಾ ಎರಡ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ದಾಳೆ. ಕಷ್ಟ ತಂದಿಟ್ಟು ತಮಾಷೆ ನೋಡ್ಕೊಂಡು ಕೂತಿದ್ದಾಳೆ. ಸರಿ, ನನ್ನನ್ನು ಬಿಡು. ನಾನಷ್ಟು ಪೂಜೆ ಮಾಡಲ್ಲ, ಆರಾಧನೆ ಮಾಡಲ್ಲ, ಒಪ್ಕೋತೀನಿ. ಆದ್ರೆ ನೀನು 24 ಗಂಟೆನೂ ಶಾಂಭವಿ ದೇವಿ ಶಾಂಭವಿ ದೇವಿ ಅಂತ ಜಪ ಮಾಡ್ತಾನೆ ಇರ್ತೀಯ. ನಿಂಗೇನು ಕೊಟ್ಟಿದ್ದಾಳೆ? ಹಾ, ಹೇಳು ಶಿವಗಾಮಿ, ನಿಂಗೇನು ಕೊಟ್ಟಿದ್ದಾಳೆ ಹೇಳು. ಎಷ್ಟೋ ಜನ ದೇವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿಕೊಂಡು ಜನರಿಗೆ ಮೋಸ ಮಾಡಿಕೊಂಡು ರಾಜಾರೋಷವಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆ ದೇವಿ ಅವ್ರನ್ನೆಲ್ಲ ಚೆನ್ನಾಗೇ ಇಟ್ಟಿದ್ದಾಳೆ. ಆದರೆ ನೀನು ಎಷ್ಟು ಪೂಜೆ ಮಾಡ್ತೀಯ, ಎಷ್ಟು ನ್ಯಾಯವಾಗಿ ನಡ್ಕೋತೀಯ. ಅದರಿಂದ ಏನಾಯಿತು? ಈ ಪರಿಸ್ಥಿತಿ ಬಂತು. ನೀನಿಷ್ಟು ಪೂಜೆ ಮಾಡಿದ್ದಕ್ಕೆ ಆ ತಾಯಿ ನಿಂಗೇನು ಕೊಟ್ಲು? ಆಸ್ತಿ ಕಿತ್ಕೊಂಡ್ಲು, ನೆಮ್ಮದಿ ಕಿತ್ಕೊಂಡ್ಲು, ಸುಖ ಸಂತೋಷ ಕಿತ್ಕೊಂಡ್ಲು. ಇವತ್ತಿನ ದಿನ ಬೀದಿಗೆ ಬಿದ್ದಿದ್ದೀವಿ ನಾವು. ಒಬ್ಬ ತಂದೆಯಾಗಿ ಮಗು ಸ್ಕೂಲ್ ಫೀಸ್ ಕಟ್ಟಕ್ಕಾಗ್ತಿಲ್ಲ ನನ್ನ ಕೈಲಿ. ಆ ಪರಿಸ್ಥಿತಿ ತಂದಿಟ್ಟಿದ್ದಾಳ ಆ ತಾಯಿ. ನಾ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನ ಆಯಿತು ಅಂತ ನೀನೇ ಹೇಳು. ನೋಡು ಶಿವಗಾಮಿ, ಇನ್ನು ಮುಂದೆ ಆ ಶಾಂಭವಿ ದೇವಿ ಹೆಸರು ನನ್ನ ಮುಂದೆ ಎತ್ಬೇಡ ನೀನು.